100 ಪೀಸ್ ಇದೆಯಾ ಇದರಲ್ಲಿ? ಅಯ್ಯೋ, ಯಾಕೋ ಮಿಷಿನ್ ವರ್ಕ್ ಆಗ್ತಿಲ್ವಲ್ಲ? 97. ಧ್ರುವ, ಹಾ ಧ್ರುವ, ಒಂದ್ ನಿಮಿಷ ಇರು, ನೋಡ್ತಾ ಇರು, ಬಂದೆ. ಹಾ, ಮಿಷಿನ್ ನೋಡ್ತಾ ಇಲ್ಲ. ಮಿಷಿನ್ ನೋಡ್ತಾ ಇಲ್ವಾ? ಹಾ, ಸೂಜಿ ಕೆಳಗಡೆ ಬೀಳ್ತಾ ಇಲ್ಲ, ನೋಡು ಸ್ವಲ್ಪ. ಒಂದ್ ನಿಮಿಷ ಇರಿ. ಏನಾಯ್ತು? ಅದು ಅದನ್ನ ಕೆಳಗ್ ಮಾಡಿ. ಧ್ರುವ, ಏನಾಯ್ತು? ಏನಾದ್ ಧ್ರುವ? ಏನಾಯ್ತು ಮಗ? ಅಯ್ಯೋ ದೇವ್ರೆ, ಏನಿಲ್ಲ. ಎಲ್ಲಿ? ಏನ್ ಹುಡುಕ್ತಿದ್ಯಾ? ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ನೋಡ್ಕೊಂಡ್ ಮಾಡೋದಲ್ವೇನೋ? ನಿಶಾ, ನೋಡ್ಕೊಂಡು ಆನ್ ಮಾಡಕ್ಕಾಗಲ್ವಾ? ಅಯ್ಯೋ ಧ್ರುವ, ನಿನ್ ಮಿಷಿನ್ ಆನ್ ಮಾಡಕ್ ಹೇಳಿದ್ದು. ನಿಶಿಂದೇನ್ ತಪ್ಪಿಲ್ಲ ಜಯಂತಿ. ನನ್ ಬೆರಳಲ್ಲಿಟ್ಟಿದ್ದೆ, ನೋಡ್ಕೊಳ್ಳಿಲ್ಲ ಅಷ್ಟೇ. ಧ್ರುವರೇ, ಬನ್ನಿ ನಾವ್ ಆಸ್ಪತ್ರೆಗೆ ಹೋಗೋಣ. ಹೌದೌದು, ಮೈನಾ ಕರೆಕ್ಟ್ ಹೇಳಕತ್ತಾ, ನೀ ಆಸ್ಪತ್ರೆಗೆ ಹೋಗು. ಬೇಡ, ನನ್ಗಂತದೇನಾಗಿದೆ ಅಂತ. ಈಗೇನಾಗಿಲ್ಲ, ಮತ್ತೆ ಇನ್ನೊಂದ್ಸಲಿ ಆದ್ರೆ ಬನ್ನಿ. ಮತ್ತೆ ಇನ್ನೊಂದ್ಸರಿ ಆದ್ರೆ ಅಂದ್ರೆ ಏನರ್ಥ? ಧ್ರುವ, ಅವಳು ಹೇಳೋದ್ ನಿನ್ಗೆ ಅರ್ಥ ಆಗ್ತಾ ಇಲ್ವಾ? ತಾಳಿ ಕಳ್ಕೊಂಡಿರೋದನ್ನ ಅಪಶಕುನ ಅನ್ಕೊಂಡಿದ್ದಾಳೆ. ಈಗ ಅದೇ ಕಾರಣಕ್ಕೆ ನಿನ್ಗೆ ಈ ತರ ಆಗಿರೋದು ಅಂತ ಹೆದರ್ಕೋತಾ ಇದ್ದಾಳೆ. ಜಯಂತಿ, ಇದೆಲ್ಲ ಬರೀ ಮೂಡ್ ನಂಬಿಕೆ ಅಷ್ಟೇ. ನನ್ಗಿದ್ರ ಮೇಲೆಲ್ಲ ನಂಬಿಕೆ ಇಲ್ಲ. ಇದಕ್ಕಿಂತ ಮುಂಚೆ ನನಗೆ ಸಾಕಷ್ಟು ಸಲ ಗಾಯಗಳಾಗಿವೆ. ಅವಾಗ ನೋಡಿ, ಇದು ಚಿಕ್ಕ ಗಾಯ ಅಷ್ಟೇ. ಏನಾದ್ರೂ ದೊಡ್ಡದಾಗಿದ್ರೆ ನಾನೇ ಆಸ್ಪತ್ರೆಗೆ ಹೋಗಿರ್ತಿದ್ದೆ. ಸುಮ್ನೆ ಹಠ ಮಾಡ್ಬೇಡಿದ್ರು ಅವರೇ, ಬನ್ನಿ ನೀವು. ಮೈನವ್ರೆ, ನಾನ್ ಬೇಡ ಅಂತ ಹೇಳ್ದೆ ತಾನೆ. ಏನಾಯ್ತು? ಯಾಕೆ ಎಲ್ರು ಹೀಗ್ ನಿಂತಿದ್ದೀರ? ಅದು ಸರ್, ಸರ್, ಮೈನಾ ಕತ್ತಲಿದ್ದ ತಾಳಿ ಬೆಳಗ್ಗೆಯಿಂದ ಕಾಣ್ತಾ ಇಲ್ಲ. ಏನು? ತಾಳಿ ಕಾಣಿಸ್ತಿಲ್ವಾ? ಏನಾಯ್ತು? ಅದೇನೋ ಹೇಳ್ತಾರಲ್ಲ, ತಾಳಿ ಕಳ್ದೋದ್ರೆ ಗಂಡಂಗೇನೋ ಅಪಾಯ ಆಗುತ್ತೆ ಅಂತ ಸೆಂಟಿಮೆಂಟ್ ಆಗೇನೋ ಹೇಳ್ತಾರಲ್ಲ, ಅದು ಇದು ಸೆಂಟಿಮೆಂಟಲ್ ಅಲ್ಲ, ಇದು ನಿಜಾನೇ. ನೋಡಿ, ಧ್ರುವ ಕೈಗೆ ಹೆಂಗೆ ಏಟಾಗಿದೆ. ಸರ್ ಏನಾಯ್ತು ಧ್ರುವ? ಜಾಸ್ತಿ ಏಟಾಗಿರೋ ಹಾಗಿದೆ. ಇಂಜೆಕ್ಷನ್ ತಗೊಂಡ್ಯಾ? ಫಸ್ಟ್ ಸೆಪ್ಟಿಕ್ ಇಂಜೆಕ್ಷನ್ ತಗೋ, ಇಲ್ಲಾಂದ್ರೆ ಸೆಪ್ಟಿಕ್ ಆಗುತ್ತೆ. ಇಲ್ಲ ಸರ್, ಮೈನಾ ಅವರು ಬಟ್ಟೆ ಕಟ್ಟಿದ್ರು, ರಕ್ತ ನಿಂತಿದೆ, ಏನಾಗಲ್ಲ ಸರ್. ಧ್ರುವ, ಮೈನನ್ ಮೇಲಿರೋ ಪ್ರೀತಿಯಿಂದ ನಿನ್ ಗಾಯ ಏನು ಕಡಿಮೆ ಆಗಲ್ಲ. ಗಾಯ ಕಡಿಮೆ ಆಗಬೇಕು ಅಂದ್ರೆ ನೀನ್ ಫಸ್ಟ್ ಇಂಜೆಕ್ಷನ್ ತಗೋಬೇಕು. ಈಗೇನೋ ಧ್ರುವಂಗೆ ಚಿಕ್ಕ ಸೂಜಿ ಚುಚ್ಚಿದೆ, ಪರವಾಗಿಲ್ಲ. ಇನ್ನೇನಾದ್ರೂ ದೊಡ್ಡ ಇನ್ಸಿಡೆಂಟ್ ಆದ್ರೆ? ಸರ್, ಆಗೋ ಚಾನ್ಸ್ ಇದೆ ಸರ್. ಉಷಾ, ಏನ್ ಹೇಳ್ತಿದ್ದೀರಾ? ಇದಕ್ಕೆ ಪರಿಹಾರ ಅಂತೇನಾದ್ರೂ ಪೂಜೆ ಮಾಡಿಸಿದ್ರೆ ದೇವಸ್ಥಾನ ಕರ್ಕೊಂಡು ಹೋಗಿ ಏನಾದ್ರೂ ಆಗುತ್ತಾ? ಯಾಕೆಲ್ರು ಸೈಲೆಂಟ್ ಆಗಿದ್ದೀರಾ? ಏನಾದ್ರೂ ಮಾತಾಡಿ. ಸರ್, ನನ್ಗೆ ಅದ್ರ ಮೇಲೇನು ನಂಬಿಕೆ ಇಲ್ಲ ಸರ್. ನೋಡಿದ್ರುವ, ಈ ತಾಳಿ ಕಳೆದೋಗಿರೋದು ನಮಗ್ ಬಂದಿರೋ ನ್ಯೂಸ್ ಅಷ್ಟೇ. ಆದ್ರೆ ಹೆಂಗಸರಿಗೆ ಅದೊಂದು ಸೆಂಟಿಮೆಂಟ್ ಇದ್ದ ಹಾಗೆ. ಅದ್ರ ಬಗ್ಗೆ ನಾವು ಮಾತಾಡಬಾರ್ದು, ನೀನ್ ತಡಿಲೂಬಾರ್ದು. ಆತರ ಪರಿಹಾರ ಪೂಜೆ ಏನಾದ್ರೂ ಇದೆಯಾ? ಯಾರಿಗಾದ್ರೂ ಏನಾದ್ರೂ ಗೊತ್ತಾ? ನಂಗೆ ಗೊತ್ತು ಸರ್. ಹಾ ಸರ್, ನನಗೆ ಗೊತ್ತು. ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಶನ ಕೊಂಬಿರೋ ತಾಳಿ ತಗೊಂಡು ದೇವ್ರ ಮುಂದೆ ನಿಂತ್ಕೊಂಡು, ಅಮ್ಮ ಕಳ್ದೋಗಿರೋ ನನ್ನ ತಾಳಿ ಬೇಗ ಸಿಗ್ಲಿ, ಅಲ್ಲಿವರೆಗೂ ನನ್ನ ಗಂಡಂಗೆ ಏನೂ ಆಗದೆ ಇರಲಿ, ಅಂದ್ರೆ ಧ್ರುವನ್ಗೆ ಏನೂ ಆಗದೆ ಇರಲಿ ಅಂತ ಮನ್ಸಾರ ಬೇಡ್ಕೊಂಡು ಅರ್ಶನದ ತಾಳಿ ಉಂಡಿಲ್ ಹಾಕಿದ್ರೆ ಕಳ್ದೋಗಿರೋ ತಾಳಿ ಬೇಗ ಸಿಗುತ್ತೆ ಸರ್. ಇಷ್ಟ ಮಾಡಿದ್ರೆ ಸಾಕ? ಹಾ ಸರ್, ಸಾಕು.